for Vijayanagara Bimba for the street play that they will play. And we also have employees from SBI who have joined us. So a huge thank you to everybody participating in this. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಲ್ಲಿ ಗೆದ್ದಿದ್ದು ಹಿಂದೂಸ್ತಾನ, ಸೋತಿದ್ದು ಪಾಕಿಸ್ತಾನ. ಹೋಗ್ರಿ ಆ ಕಡೆ ಸುಮ್ಮನೆ. आज की ताजा खबर पेट्रोल ಬೆಲೆ ₹3 ಇಳಿಕೆ. ಇನ್ನೆಷ್ಟು ದಿನ ಬಾಳ್ಕೆ ಬರ್ತೋ ಗೊತ್ತಿಲ್ಲ ಈ ಬೆಲೆ ಬಾಳ್ಕೆ. ಏನಯ್ಯ ನಿನ್ ಗೋಳು? ಹೋಗಯ್ಯ ಆ ಕಡೆ. ಇನ್ಮೇಲೆ ಆ ವಾಚ್ ಕಟ್ಕೊಳ್ಳಲ್ಲ ಅಂದ್ರು ಸಿಎಂ, ಇನ್ 6 ತಿಂಗಳು ಫಾಲಿಂಗ್ ಹೋಗಲ್ಲ ಅಂದ್ರು ಪಿಎಂ. ಏನಮ್ಮ ನಿಂದು ಕಡಲ ಕಣ್ಣು? ಹೋಗಮ್ಮ ಆ ಕಡೆ. ಅಯ್ಯಯ್ಯ, ಯಾರಪ್ಪ ಇವನು ಹಾಗಾಗಿ ಏನ್ ಕೇಳಿದ್ರು ಹೋಗು ಹೋಗು ಅಂತಾಳೆ. ವಿಚಿತ್ರ ಪ್ರಾಣಿ. ಅಯ್ಯಯ್ಯೋ, ನಿಮ್ಗೇನ್ ಗೊತ್ತು ನನ್ ಟೆನ್ಷನ್ ಬರ್ತಾ ಇದೆ. ಎಕ್ಸಾಮಿನೇಷನ್ ಟೆನ್ಷನ್. ಸ್ಟೂಡೆಂಟ್ಸು, ಪೇರೆಂಟ್ಸು, ಟೀಚರ್ಸು ಎಲ್ಲ ಟೆನ್ಷನ್ನು. ಕೇಬಲ್ಗೆ ರಜಾ, ಎಲ್ರಿಗೂ ಸಜಾ. ಕಾಪಾಡ್ರಪ್ಪ, ಕಾಪಾಡ್ರು. ಗುರು, ಯಾರಮ್ಮ ನೀನು? ತುಂಬಾ ಚೆನ್ನಾಗಿದೆ ಇದು ಹೆಲ್ಮೆಟ್ ಅಲ್ವೋ? ನಾನು ಬ್ರಹ್ಮದೇವ, ನಿಮ್ಮೆಲ್ಲರೂ ಸೃಷ್ಟಿಕರ್ತ. ಅಂದ್ರೆ ಬ್ರಹ್ಮಲೋಕದಿಂದ ಬಂದಿದ್ಯಾ? ಅಲ್ಲ ಗುರು, ಕೂಲ್ ಆಗಿ ಕಮಲದ ಸೋಫಾ ಮೇಲೆ ಅಲ್ಲೇ ಕೂತ್ಕೊಂಡು ಬಿಟ್ಟು ಈ ಮಾರ್ಚ್ ಬಿಸಿಲಲ್ಲಿ ಗಾರ್ಬೇಜ್ ಸಿಟಿಗೆ ಯಾಕಯ್ಯ ಬಂದ್ರೆ? ಮನುಷ್ಯನ ಸೃಷ್ಟಿ ಮಾಡ್ತೀನಿ ನಾನು ಲಾರಿ. ಮನುಷ್ಯನ ಸೃಷ್ಟಿ ಮಾಡ್ತೀನಿ ನಾನು ಲಾರಿ. ನನಗೆ ಕೊಟ್ಬಿಟ್ಟವ್ರಲ್ಲ ಸುಪಾರಿ. ನಾವು ಕಟ್ಟಿವನ್ಗೆ ಗೋರಿ ಬಂದ ನೋಡ್ರಿ ಕಿನ್ನರು. ಯಾರಯ್ಯ ನೀನು? ನಾನು ಅಸುರ, ಡಿಪ್ರೆಷನ್ ಅಸುರ. ಅಯ್ಯೋ, ರಾವಣಾಸುರ ಕೇಳಿದೀವಿ, ಬಕಾಸುರ ಕೇಳಿದೀವಿ. ನೀನ್ಯಾಸುರನೋ? ನಾನು ಅಸುರ. ಮನುಷ್ಯ ಮನಸ್ಸಿನಲ್ಲಿ ಹುಟ್ಟುತ್ತೀನಿ, ಅವರು ಕುಗ್ದ ಹಾಗೆ ನಾನು ಬೆಳಿತೀನಿ.
ಸೈಕಲ್ ಪಂಪ್ ಇದ್ದಾಗೆ ಪಂಪ್ ಕೆಳಗೆ ಹೋದಂಗೆ ಟೈರ್ ಮೇಲೆ ಏನಪ್ಪ ನಂಗೊಂದು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ವಾ? ನೋಡಿ, ಈಗ ಗೊತ್ತಾಗತ್ತೆ ನಾನು ಯಾರು ಅಂತ. ಅಲ್ಲಿ ಬರ್ತಾ ಇದ್ದಾನೆ ತಾತ. ತಾತ, ನಿನಗೆ ವಯಸ್ಸಾಗಿದೆ, ರೋಗ ಬಂದಿದೆ, ಕೈ ಕಾಲು ನಡುಕ್ತಾ ಇದೆ, ನಾಡು ಹೋಗು ಹೋಗು ಅಂತಿದೆ, ಕಾಡು ಬಾ ಬಾ ಅಂತಿದೆ, ನಿನಗೆ ಜೀವನದ ಮೇಲೆ ಪ್ರೀತಿ ಹೊರಟೋಗ್ತಿದೆ. ಈಗ ತಾನೇ ಹೊಸ ಅಲ್ಸೆಟ್ ಕಟ್ಟಿಸ್ಕೊಂಡು 3ನೇ ಮದುವೆ ಮಾಡ್ಬೇಕು ಅಂತ ಹುಡುಗಿ ನಾನು ಹೋಗು ಹೋಗು ಅಂತ ಇದ್ದಂತೆ ನಾನು ಬಂದ್ಬಿಟ್ಟ ತೊಡ್ದಾಗ ಹೇಳಕ್ಕೆ ನೀನು ಬಂದ ಇವಾಗ ಸುಬ್ರಹ್ಮಣ್ಯ ಡಿಪ್ರೆಷನ್ ಆತರ ಅಂತೆ, ಡಿಪ್ರೆಷನ್ ಆತರ. ಏಯ್, ನಗಬೇಡಿ, ನನ್ನ ನೋಡಿ, ತೋರಿಸ್ತೀನಿ ನನ್ನ ಮೋಡಿ. 4 ಕೆಜಿ ಕಡಲೆಕಾಯಿ ಮೇಯ್ತಾ ಇದ್ದೆ ರೋಡಲ್ಲಿ ಸಾಕು ಕಣ್ಣ ಮುಂದೆ. ಆ, ಬಂದ ನೋಡಿ, ಇವನೇ ನನ್ನ ಮುಂದಿನ ಬಲಿ. ನೋಡ್ತಾ ಇರಿ ಈ ಸಲಿ. ಕುಂದು ಕೊರತೆ ಎತ್ತಿ ಹಿಡಿದು ಆತ್ಮವಿಶ್ವಾಸ ಬಡಿದು ಜೊತೆಗೆ ಸ್ವಲ್ಪ ಭಯವನ್ನು ಬೆರೆಸಿ ಹತ್ತಿರದವರ ಪ್ರೀತಿಯ ಮರೆಸಿ ಬೆಳೆಯುತ್ತೇನೆ ಅಸುರ, ಡಿಪ್ರೆಷನ್ ಅಸುರ. ಹೌದು ನನಗೆ ಇನ್ನು ಈ ಊರಲ್ಲಿ ಇರೋಕ್ಕಾಗಲ್ಲ, ಈ ಊರಲ್ಲ ಈ ಲೋಕದಲ್ಲ ಇರೋಕ್ಕಾಗಲ್ಲ. ಉಳಿದಿರೋದು ಇದೊಂದೇ ದಾರಿ. ಸ್ಟಾಪ್ ಇಟ್ ಐಸೆ. ಅಲ್ಲ ಕಡೆಯ, ಈಗ ತಾನೇ ಹಾಡು ಹೇಳ್ಕೊಂಡು ಖುಷಿಯಾಗಿ ಬರ್ತಾ ಇದ್ದವನು ಇದ್ದಕ್ಕಿದ್ದಂಗೆ ನೇಣು ಹಾಕಬೇಕು ಅಂತ ಬರ್ತಾ ಇದ್ದಾನಲ್ಲ, ಇದು ನಂಬೋ ಅಂತ ಮಾತೇನ್ರಿ? ಏಯ್! ನಂಬಲೇಬೇಕು. ಅಂಕಿ ಅಂಶಗಳ ಪ್ರಕಾರ ಬೆಂಗಳೂರಲ್ಲೇ ಸುಮಾರು 2,000 ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅದರಲ್ಲಿ 700 ಜನ ಯುವಕರೇ. 35% 15 ವರ್ಷದಿಂದ 30 ವರ್ಷದಲ್ಲಿರೋ ಯುವಕರೇ. ಅಯ್ಯೋಯ್ಯಪ್ಪ, 15% ಅಂದ್ರೆ ಸ್ವಾಮಿ, ನನಗ್ ಗೊತ್ತಿರೋ ಹಂಗೆ ನಾನು ಮ್ಯಾಥ್ಸ್ ನಲ್ಲಿ ವೀಕು, ನೀವೇ ಹೇಳ್ಬಿಡಿ. 100ಕ್ಕೆ 35 ಅಂದ್ರೆ 3ರಲ್ಲಿ 1 ಹೌದು. ಅಂದ್ರೆ ಅಯ್ಯೋಯ್ಯೋ, 100 ಜನದಲ್ಲಿ ಒಬ್ಬ ಯುವ ಜನತೆ ಆತ್ಮಹತ್ಯೆ ಶರಣಾಗ್ತಿದ್ದಾರ. ನಾನ್ಸೆನ್ಸ್. ಯಾಕೆ? ಈಗ ಇವನ್ ಕಥೆನೆ ಹೇಳ್ತೀನಿ ಕೇಳೋ. ಇವನು ಖುಷಿಯಾಗಿದ್ದ, 9th ಸ್ಟ್ಯಾಂಡರ್ಡ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಪಾಸ್ ಮಾಡಿದ್ದ. ನೋಡಿ ಇವನ ಕತೆ, ಗೊತ್ತಾಗತ್ತೆ ಅವನ ವ್ಯತೆ. ಹಾಯ್, ನಿಂಗೆ ಎಷ್ಟೇ ಪರ್ಸೆಂಟೇಜು? ನನಗೂ ಅಷ್ಟೇ ಕಣೆ, ಇನ್ನೂ ಚೆನ್ನಾಗಿ ಓದ್ಬೇಕಾಗಿತ್ತು. ನೋಡು, ನಂಗೆ ಟಾಪರ್ ಬಂದ. ಸ್ವೀಟ್ಸ್ ಅಲ್ಲೋ? ಸ್ವೀಟ್ ಯಾಕೆ, ಒಂದು ಪಾರ್ಟಿನೇ ಕೊಡ್ಬೇಕು. ಯಾಕಂದ್ರೆ ಇವನೇ ತಾನೆ ಯಾವಾಗಲೂ ಟಾಪರ್. ನಾನು ಟ್ಯೂಷನ್ಗೆ ಸೇರಿದ್ದೀನಿ. ಇನ್ನು 3 ಇಯರ್ಸ್ ಫುಲ್ಲು ಎಲ್ಲೂ ಹೊರಗೆ ಬರಲ್ಲ. ಸ್ಟಡಿ. ಅಂದ್ರೆ ಸಂಗೀತ ಕ್ಲಾಸು, ಕರಾಟೆ ಕ್ಲಾಸು, ಡ್ರಾಯಿಂಗ್ ಕ್ಲಾಸು ಎಲ್ಲ ಬಂದ. ಸಂಗೀತ ಕರಾಟೆ ಎಲ್ಲ ಬಂದು ನಮ್ಮಪ್ಪ ಹೇಳ್ಬಿಟ್ಟಿದ್ದಾರೆ. 3 ಇಯರ್ಸ್ ಫುಲ್ ಸ್ಟಡಿ. ಇವತ್ತಲ್ಲಿ ಇವನೇ ಟಾಪರ್ ಅಂತ ಆಯ್ತು. 9th ಅಲ್ಲೂ ಇವನೇ ಟಾಪರ್, ಈಗ 10th ಅಲ್ಲೂ ಇವನೇ ಟಾಪರ್. ಬಾಯ್ ಟಾಪರ್. ಬಾಯ್. ಹೀಗೆ ಸ್ನೇಹಿತರು ಹೇಳಿದ ಒಂದು ಮಾತು ವಿದ್ಯಾರ್ಥಿ ತಲೆಯಲ್ಲಿ ಕೂತ್ಕೊಂಡ್ಬಿಡ್ತು. ಅವನು ಹಗಲು ರಾತ್ರಿ ಅನ್ನದೇ ಓದಕ್ ಶುರು ಮಾಡ್ದ, ಶ್ರಮ ಪಟ್ಟು ಓದಕ್ ಶುರು ಮಾಡ್ದ. ಅವನು ಓದ್ತಾ ಇದ್ದ ಲೆವೆಲ್ಗೆ ಅವ್ರ ಅಪ್ಪ ಏನ್ ಹೇಳ್ತಾನೆ ನೀವೇ ನೋಡಿ. ಆದಿತ್ಯ, ಡ್ಯಾಡಿ, ಅಣ್ಣ
ಚೆನ್ನಾಗಿ ಎಫರ್ಟ್ ಆಗ್ತಾ ಇದೆ. ಈ ವರ್ಷನೂ ನೀನೇ ಟಾಪರ್ ಅನ್ನೋದ್ರ ನನಗೆ ಅನುಮಾನವೇ ಇಲ್ಲ. ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್. ನೀನು ಟಾಪರ್ ಆಗೇ ಆಗ್ತೀಯ. ಅದೇ ವರ್ಷದಲ್ಲಿ ನನ್ನ ಫ್ರೆಂಡ್ಸ್ಗಾಗ್ಲಿ ಅಡ್ವಾನ್ಸ್ ಪಾರ್ಟಿ ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಿ ಕಣೆಯ. ಟಾಪರ್ ಟಾಪರ್ ಯಾಕೆ ಟಾಪರ್. ಹೀಗೆ ತಂದೆ ತಾಯಿ ಅಷ್ಟೇ ಯಾಕೆ, ಅಕ್ಕಪಕ್ಕದ ಮನೆಯವರು ಅಷ್ಟೇ ಯಾಕೆ, ಹಾಲು ಹಾಕೋರು, ಪೇಪರ್ ಮಾರೋರು ಎಲ್ಲರೂ ಅವನ್ನ ಟಾಪರ್ ಅಂತ ಕರೆಯೋಕೆ ಶುರು ಮಾಡಿದ್ರು. ಬರೀ ಟಾಪರ್ ಆದ್ರೆ ಸಾಕು ಸ್ವಾಮಿ, ಬರೀ ಟಾಪರ್ ಅಲ್ಲ ಅಷ್ಟೇ ಅಲ್ಲ, ಸುಮ್ಮನೆ ಓದೋರಿಗೂ ಎಷ್ಟು ಒತ್ತಡ ಇರುತ್ತೆ ಆ ಒಂದು 3 ವರ್ಷ ಅಂತ ನೀವು ದಯವಿಟ್ಟು ಯೋಚನೆ ಮಾಡಿ ಅಂತ ಹೇಳ್ತಾ ಈಗ ಮತ್ತೆ ಇವನ ಕತೆಗೆ ವಾಪಸ್ ಬರೋಣ. ಬಂತು ಆಗ್ಲೇ ಅವನಿಗೆ ಪ್ರಿಪರೇಟರಿ. ಆ ಪ್ರಿಪರೇಟರಿಗೆ ಅವನಿಗೆ ಜ್ವರ ಬಂತು. ಯಾಕೆ ಜ್ವರ ಬಂತು ಅವನಿಗೆ ಮಾತ್ರ ಗೊತ್ತಿತ್ತು ಕಾರಣ. ಬನ್ನಿ ಅವನ ಬಾಯಲ್ಲೇ ಕೇಳೋಣ. ನಾನು ಓದಿರೋ ಪರ್ಸನ್ ಕೇಳಲಿಲ್ಲ ಅಂದ್ರೆ ಔಟ್ ಆಫ್ ಸಿಲೆಬಸ್ ಕೇಳ್ಬಿಟ್ರೆ ಫೇಲ್ ಏನಾದ್ರು ಆಗ್ಬಿಟ್ರೆ ಇದು ಮಲೇರಿಯಾ ಜ್ವರ ಅಲ್ಲ, ಡೆಂಗ್ಯೂ ಜ್ವರ ಅಲ್ಲ, H1N1 ಅಲ್ಲ, ಇದು ಎಕ್ಸಾಮಿನೇಷನ್ ಫೀವರ್. ಮಾಡುತ್ತೆ ಸ್ಟೂಡೆಂಟ್ಗೆ ಟಾರ್ಚರ್. ಆಗ ಖಂಡಿತ ಫೇಲ್ಯೂರ್. ಹೀಗೆ ಒತ್ತಡದಲ್ಲಿದ್ದ ಕಥಾನಾಯಕನಿಗೆ ಬಂತು ಪ್ರಿಪರೇಟರಿ ರಿಸಲ್ಟ್. ಪ್ರಿಪರೇಟರಿಯಲ್ಲಿ ಒಂದು ಸಬ್ಜೆಕ್ಟ್ ಫೇಲು. ಹೆಂಗ್ ಮುಖ ತೋರಿಸ್ಲಿ, ಫ್ರೆಂಡ್ಸ್ ಹೆಂಗ್ ಫೇಸ್ ಮಾಡಲಿ, ಹೊರಗೆ ಹೆಂಗ್ ಹೋಗ್ಲಿ. ಆದಿತ್ಯ ಏನು ಇದು ಅಸಹ್ಯ. ಪ್ರಿಪರೇಟರಿ ಎಕ್ಸಾಮ್ ಅಂತ ಹೇಳಿ ಕಾಲೇಜ್ ಮೆಟ್ಲೆ ಹತ್ತಿಲ್ಲ ಆಗಲೇ ಇಷ್ಟ ಆಟಿಟ್ಯೂಡ್ ನಿನಗೆ. ಈಗ ನಾನು ನನ್ನ ಫ್ರೆಂಡ್ಸ್ಗೆ ಹೆಂಗೆ ಮುಖ ತೋರಿಸೋದು? ವಂಶದ ಮಾನ ಮರ್ಯಾದೆಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ನಿನ್ನ ಮಗ ಅಂತ ಹೇಳ್ಕೊಂಡು ನಂಗೆ ನಾಚಿಕೆ ಆಗ್ತಾ ಇದೆ. ಛೀ. 3 ವರ್ಷ ಎಲ್ಲ ಬಂದು ಓದೋದ್ಮೇಲೆ ಏನು ಮಾಡಲ್ಲ ಅಂದಿದ್ದೆ, ಈಗ ಅಯ್ಯೋ ಇವಾಗ ಒಂದು ಸಬ್ಜೆಕ್ಟ್ ಅಲ್ಲಿ ಡುಕ್ಕಿ, ಫೈನಲ್ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ ಡುಕ್ಕಿ, ಆಮೇಲೆ ಮನೇಲೇ ಓದ್ಕೊಂತ ಎಲ್ಲ ಬಂದು ಬಾಯ್ ಟಾಪರ್. ಇಲ್ಲ ನಾನಿನ್ನ ಈ ಊರಲ್ಲಿರಲ್ಲ, ಈ ಊರಲ್ಲ, ಈ ದೇಶದಲ್ಲೇ ಇರಲ್ಲ. ಬೇಡ, ಈ ಲೋಕನೇ ಬೇಡ ನನಗೆ. ನಾನು ಸಾಯ್ತೀನಿ. ಈ ಬದುಕೆ ಬೇಡ ನನಗೆ. ಬೇಡ. ಹುಲ್ಲು ಮಾನವ. ಏಯ್, ಹೆಗ್ಗೆಯ್ಯ ಯಾರನ್ನು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ಯಾ? ಮನೆಯಲ್ಲಿ ಅಪ್ಪ ಕಾಲ್ ಕಸಕ್ಕಿಂತ ಕೀಳಕ್ ಕಾಣ್ತಾರೆ. ಆ ಫ್ರೆಂಡ್ಸು ಸರಿಯಾಗಿ ಮಾತಾಡ್ತಾನೂ ಇಲ್ಲ. ರೋಡಲ್ಲಿ ಜನ ನನಗೆ ಒಂಥರ ಸರಿಯಾಗಿ ನೋಡ್ತಿಲ್ಲ. ಬಿಡಿ, ನನಗೆ ಈ ಬದುಕು ಬೇಡ. ಫೇಲ್ ಆದ್ರೇನು? ಫೇಲ್ ಇಸ್ ನಾಟ್ ಫೈನಲ್. ಹೌದು, ಫೇಲ್ ಇಸ್ ನಾಟ್ ಫೈನಲ್. ಎಕ್ಸಾಮಿನೇಷನ್ ಫೇಲ್ ಆಗ್ಬೋದು, ಲವ್ ಫೇಲ್ಯೂರ್ ಆಗ್ಬೋದು, ಸಂಬಂಧಗಳಲ್ಲಿ ಫೇಲ್ ಆಗ್ಬೋದು, ಟೆಸ್ಟ್ ಆಗಿರೋ ಇಂಟರ್ವ್ಯೂನಲ್ಲೂ ಫೇಲ್ ಆಗ್ಬೋದು. ಬಟ್ ದಟ್ ಇಸ್ ನಾಟ್ ಫೈನಲ್. ಸೋಲೆ ಗೆಲುವಿನ ಮೆಟ್ಟಿಲು ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಒಂದ್ಸಲ ಫೇಲ್ ಆದ್ರೇನು, ಇನ್ನೊಂದ್ಸಲ ಟ್ರೈ ಮಾಡಿ. ಜೀವನವನ್ನ ಪ್ರೀತಿಸಿ, ಸಾವನ್ನ ತ್ಯಜಿಸಿ. ಈ ಪರೀಕ್ಷೆ ಫೇಲ್ ಆದ್ರೇನು ಇನ್ನೊಂದು ಪರೀಕ್ಷೆಯಿಂದ ಬರುತ್ತೆ, ಅದರಲ್ಲಿ ಪಾಸ್ ಆಗೋದಲ್ಲ. ಏನ್ರಿ ನೀವು ಇಂಥ ಅಡ್ವೈಸ್ ಕೊಡ್ತಾ ಇದ್ದೀರಾ? ಎಲ್ಲರೂ ಚೆನ್ನಾಗಿ ಓದು, ಚೆನ್ನಾಗಿ ಮಾರ್ಕ್ಸ್ ತಗೋ ಅಂತ ಅಡ್ವೈಸ್ ಕೊಟ್ರೆ ಫೇಲ್ ಆದ್ರೂ ಪರವಾಗಿಲ್ಲ ಅಂತಿದ್ದೀರಲ್ರಿ. ಫೇಲ್ ಆದ್ರೂ ಪರವಾಗಿಲ್ಲ ಅಂತ ಹೇಳಲಿಲ್ಲ ನಾನು. ಫೇಲ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿದೆ. ಇಲ್ಲ, ನೀವೆಲ್ಲ ಸಂತೋಷವಾಗಿರ್ಲಿ ಅಂತ ಎಂತೆಂಥ ಒಳ್ಳೆ ವಿಷಯಗಳನ್ನೆಲ್ಲ ನಾನು ಸೃಷ್ಟಿ ಮಾಡಿಬಿಡ್ತಿದ್ದೀನಿ. ಆದ್ರೆ ನೀವು ಆ ಡಿಪ್ರೆಷನ್ ಆಸುರ ಅನ್ನೋ ಒಬ್ಬನ್ನ ಸೃಷ್ಟಿ ಮಾಡಿಕೊಂಡು ಈ ಥರ ಎಲ್ಲ ಇದಕ್ಕೆಲ್ಲ ಬಲಿ ಆಗ್ತಾ ಇದ್ದೀರಲ್ಲ ನೀವೆಲ್ಲ. ಇದಕ್ಕೆಲ್ಲ ಒಂದೇ ಮದ್ದು ಅಂದ್ರೆ ಆ ಡಿಪ್ರೆಷನ್ ಆಸುರನ್ನ ನೀವೇ ಸಾಯಿಸ್ಬೇಕು. ಇದು ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ. ಹೌದು, ಡಿಪ್ರೆಷನ್ ಆಸುರನ್ನ ಸಾಯಿಸೋದು ನಿಮ್ಮ ಕೈಲಿ ಮಾತ್ರ ಸಾಧ್ಯ, ನಿಮ್ಮ ಕೈಲಿ ಮಾತ್ರ ಸಾಧ್ಯ. ಬನ್ನಿ ನಾವೆಲ್ಲರೂ ಡಿಪ್ರೆಷನ್ ಆಸುರನ್ನ ಕೊಲ್ಲೋಣ. ಡಿಪ್ರೆಷನ್ ಆಸುರ ತಾವು ಗೆದ್ದಿಸಿ. 10ನೇ ಕ್ಲಾಸಲ್ಲಿ ಫೇಲ್ ಆಗಿದ್ದ ಸಚಿನ್ ತೆಂಡೂಲ್ಕರ್ ಇವತ್ತಿನ ದಿವಸ 10ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಪಾಠ ಆಗಿದ್ದಾರೆ. ಈಗ ಜೀವನ ಪ್ರೀತಿಸಿ, ಸಾವು ತ್ಯಜಿಸಿ. ಥಾಮಸ್ ಆಲ್ವಾ ಎಡಿಸನ್ ಸ್ಕೂಲಿಂದ ಹೊರಗಾಕಿದ್ರು. ಆದ್ರೂ ಇವತ್ತು ಅವರು ಸೈನ್ಸ್ ಫೀಲ್ಡ್
ಮೇಲೆ ಎಷ್ಟು ಫೇಮಸ್ ಆಗಿದ್ದಾರೆ. ಇವರಿಂದ ಇಡೀ ಜಗತ್ತಿಗೆ ಬೆಳಕು ಸಿಕ್ತು. ಜೀವನ ಪ್ರೀತಿಸಿ ಸಾವು ತ್ಯಜಿಸಿ. ಅಗಾಧವಾದ ಸಾಧ್ಯತೆಯನ್ನ ಸಾಕಾರಗೊಳಿಸ್ಕೊಳ್ಳೋ ಸಾಮರ್ಥ್ಯ ಇರೋ ಯುವ ಜನತೆ, ದಯಮಾಡಿ ಇಂಥ ಯಾವುದೇ ಡಿಪ್ರೆಷನ್ ಆಸುರಂಗೆ ನೀವು ಬಲಿಯಾಗಬೇಡಿ. ಇವತ್ತು ನಾವು ಫೇಲ್ ಆಗಬಹುದು, ಅದು ನಮ್ಮ ಸಂಬಂಧದಲ್ಲಿರ್ಬೋದು, ನಮ್ಮ ಪ್ರೀತಿಯಲ್ಲಿರ್ಬೋದು, ನಮ್ಮ ಓದಿನಲ್ಲಿರ್ಬೋದು. ಆದರೆ ಸೋಲೆ ಕೊನೆಯಲ್ಲ. ಯಾಕೆ ಅಂದ್ರೆ ನಾವೆಲ್ಲರೂ ಅದಕ್ಕೆ ಇನ್ನೊಂದು ಚಾನ್ಸ್ ನಾವು ಕೊಡಬಹುದು. ಬದುಕು ಎಲ್ಲದಕ್ಕಿಂತ ಮುಖ್ಯ. ಆದ್ರಿಂದ ಸ್ನೇಹಿತರೆ, ಜೀವನ ಪ್ರೀತಿಸಿ ಸಾವು ತ್ಯಜಿಸಿ. ಜೀವನ ಪ್ರೀತಿಸಿ ಸಾವು ತ್ಯಜಿಸಿ ಅಂತ ಹೇಳೋದೆ ಗುರಿಯಣ್ಣ. ಜೀವನ ಪ್ರೀತಿಸಿ ಸಾವು ತ್ಯಜಿಸಿ ಅಂತ ಹೇಳೋದೆ ಗುರಿಯಣ್ಣ. ಜೀವನದಲ್ಲಿ ಏರುಪೇರು ಯಾರಿಗಿಲ್ಲ ಹೇಳಣ್ಣ. ಜೀವನದಲ್ಲಿ ಏರುಪೇರು ಯಾರಿಗಿಲ್ಲ